ಒಂದು ಕಡೆ ಆಮಿಷ, ಇನ್ನೊಂದು ಕಡೆ ಮೀನಾಮೇಷ. ಯಾಕೆ ಬೇಕು ಈ ಕಲ್ಮಶ? ನಮ್ಮ ಶ್ರಮದ ಪ್ರತಿಫಲವೇ ನಮಗೆ ಅಮೃತ ಕಲಶ. ಸುಮ್ಮನಿದ್ದು ಬಿಡು ಬೇಡವೆಂದು ಕ್ಲೇಶ, ಆಗ ಸಿಗುವುದು ಬರಿ ಹರುಷ. ನಿಜಾತ್ಮ ಶಿವನೇ ಒಡೆಯನಾಗಿರುವಾಗ ಪ್ರೀತಿಸು ಆರಾಧಿಸು, ಪ್ರೀತಿಸು ಆರಾಧಿಸು. ನೀನಾಗುವೆ ನೀನಾಗುವೆ ಪರಮ ಪುರುಷ, ಪರಮ ಪುರುಷ, ಪರಮ ಪುರುಷ. ನಮ್ಮ ಜೀವನದಲ್ಲಿ ಹಲವಾರು ಪ್ರಸಂಗಗಳಲ್ಲಿ ನಾವು ಆಮಿಷಕ್ಕೆ ಒಳಗಾಗ್ತೇವೆ. ಇನ್ನೊಂದು ಕಡೆ ನಮಗೆ ಯಾರಾದರೂ ಸಹಾಯ ಮಾಡುವಾಗ ಮೀನಾಮೇಷ ಮಾಡುವುದನ್ನು ನೋಡ್ತೇವೆ. ನಮಗೆ ಯಾಕೆ ಬೇಕು ಅಂತ ಇಂಥ ಕಲ್ಮಶ? ನಮ್ಮ ಶ್ರಮದ ಜೊತೆಗೆ ನಾವಿದ್ದು ಬಿಟ್ಟರೆ ಅದರ ಪ್ರತಿಫಲ ನಮಗೆ ಸಿಕ್ಕಾಗ ಅದೇ ನಮಗೆ ಅಮೃತ ಕಲಶವಾಗ್ತದೆ. ಇದ್ಯಾವುದು ಕ್ಲೇಶ ನಮಗೆ ಬೇಡವೇ ಬೇಡ ಅಂಥೇಳಿ ಸುಮ್ಮನಿದ್ದು ಬಿಟ್ಟರೆ ಸಾಕು, ಅಲ್ಲೇ ನೆಮ್ಮದಿ ಸಿಗ್ತದೆ, ಹರ್ಷ ಅನ್ನೋದು ನಮಗೆ ಸಿಗ್ತದೆ. ನಿಜಾತ್ಮ ಶಿವನೇ ಸಕಲಕ್ಕೂ ಒಡೆಯನಾಗಿರುವಾಗ ಅವನನ್ನು ಪ್ರೀತಿಸು, ಆರಾಧಿಸು. ನೀನೇ ಆವಾಗ ಪರಮ ಪುರುಷ ಆಗ್ತೀಯ ಅಂತ 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ಬರೆದು ಹಾಡಿದವರು ರವೀಂದ್ರ ಜಕಾತಿ.